ಶಬರಿಮಲೆಯ ಅಯ್ಯಪ್ಪನ ಸನ್ನಿಧಾನದಲ್ಲಿ ಕಾಣಿಸುವ ಮಕರ ಜ್ಯೋತಿಯ ಹಿನ್ನೆಲೆ ಬಗ್ಗೆ ಅನೇಕ ವಾದ ವಿವಾದಗಳು ನಡೆದಿವೆ. ಈ ಜ್ಯೋತಿ ಪ್ರಕೃತಿ ದತ್ತವೂ ಅಲ್ಲ, ದೈವ ದತ್ತವೂ ಅಲ್ಲ ಅಂತ ಅನೇಕರು ತಕರಾರು ತೆಗೆದಿದ್ರು. ಭಕ್ತರನ್ನು ಯಾಮಾರಿಸುವುದಕ್ಕೆ ಅಂತಾನೆ ಕೆಲವರು ಕುತಂತ್ರ ಮಾಡುತ್ತಿದ್ದಾರೆ ಎಂದು ಕೆಲವರು ಆರೋಪಿಸಿದರು. ಕೊನೆಗೆ ಸತ್ಯ ಏನು ಅನ್ನೋದನ್ನು ದೇವಸ್ಥಾನ ಮಂಡಳಿಯೇ ಕೋರ್ಟ್ನಲ್ಲಿ ಒಪ್ಪಿಕೊಳ್ತು. ಶಬರಿಮಲೆಗೆ ವಿರುದ್ಧ ದಿಕ್ಕಿನಲ್ಲಿರೋ ಪೊನ್ನಂಬಲಮೇಡು ಗಿರಿಯಲ್ಲಿ ಮಕರ ಜ್ಯೋತಿ ಕಾಣಿಸಿಕೊಳ್ಳುತ್ತದೆ. ಜನವರಿ 14ರಂದು ಅಯ್ಯಪ್ಪ ಸ್ವಾಮಿಗೆ ನಡೆಯೋ ಮಹಾಮಂಗಳಾರತಿ ಬಳಿಕ ಮಕರ ಜ್ಯೋತಿಯ ದರ್ಶನವಾಗುತ್ತದೆ. ಈ ಜ್ಯೋತಿಯು 3 ಬಾರಿ ಉಜ್ವಲವಾಗಿ ಮಿನುಗಿ ನಂತರ ಮರೆಯಾಗುತ್ತದೆ. ಮಕರ ಸಂಕ್ರಾಂತಿಯಂದು ಕಾಣಿಸುವ ಮಕರ ಜ್ಯೋತಿಯನ್ನು ನೋಡೋದಕ್ಕೆ ಭಕ್ತರು ಏನೆಲ್ಲ ಪಾಡುಪಡ್ತಾರೆ ಅನ್ನೋದನ್ನ ನೋಡಿದ್ವಿ. ಆದ್ರೆ ಭಕ್ತರ ಅಪಾರ ಭಕ್ತಿಯ ಶ್ರದ್ಧೆಯ ಕೇಂದ್ರ ಬಿಂದುವಾದ ಈ ಜ್ಯೋತಿ ಅನೇಕ ವಿವಾದಗಳಿಗೆ ಕಾರಣವಾಗಿತ್ತು. ಮಕರ ಜ್ಯೋತಿ ನೋಡಲು ನೂಕುನುಗ್ಗಲು. ಇದು ದೈವದತ್ತವೋ ಮಾನವ ನಿರ್ಮಿತವೋ? ಶಬರಿಮಲೆ ದೇವಸ್ಥಾನದಿಂದ ಪೊನ್ನಂಬಲಮೇಡು 4 ಕಿಲೋಮೀಟರ್ ದೂರದಲ್ಲಿದೆ. ಶಬರಿಮಲೆಗೆ ವಿದ್ಯುತ್ ಪೂರೈಸುವ ಕೋಚುಪಾಂಬಾ ಪವರ್ ಕಾರ್ಪೊರೇಷನ್ ಸ್ಟೇಷನ್ ಇರೋದು ಇಲ್ಲೇ. ಹೀಗಾಗಿ ಪ್ರತಿ ವರ್ಷ ಕಾಣಿಸಿಕೊಳ್ಳೋ ಮಕರ ಜ್ಯೋತಿ ಮಾನವ ಸೃಷ್ಟಿಯೇ ಅಥವಾ ದೈವಕ್ರಿಯೆಯೇ ಅನ್ನೋದ್ರ ಬಗ್ಗೆ ಅನೇಕ ಅನುಮಾನಗಳು ಹುಟ್ಟಿಕೊಂಡವು. ಗರುಡ ಆಭರಣ ತಗೊಂಡು ಹೋಗ್ತಾನ, ಗಿರಿಜನರು ಹಚ್ಚುತ್ತಿದ್ದ ಜ್ಯೋತಿ. ಇನ್ನೊಂದು ಮೂಲದ ಪ್ರಕಾರ ಪೊನ್ನಂಬಲಮೇಡುವಿನಲ್ಲಿ ಸಣ್ಣ ಗುಡಿಯೊಂದಿತ್ತಂತೆ. ಅಲ್ಲಿ ಗಿರಿಜನರು ವರ್ಷಕ್ಕೊಮ್ಮೆ ಅಯ್ಯಪ್ಪನಿಗೆ ಪೂಜೆ ಮಾಡಿ ಕರ್ಪೂರ ಹಾಗೂ ಕಾಷ್ಟವನ್ನು ಹೊತ್ತಿಸುತ್ತಿದ್ದರು. ಅದನ್ನೇ ಮಕರ ಜ್ಯೋತಿ ಎಂದು ನಂಬಲಾಗಿತ್ತು. ಬರಬರುತ್ತಾ ಗಿರಿಜನರ ಅವಸಾನದ ಬಳಿಕ ಈ ಕಾರ್ಯವನ್ನು ವಿದ್ಯುತ್ ಇಲಾಖೆ ಮಾಡಿಕೊಂಡು ಬರ್ತಿದೆ ಎನ್ನುತ್ತಾರೆ ಕೆಲವರು. ಕೆಲವು ಭಕ್ತರು ನೋಡಿದ್ರೆ ಅಯ್ಯಪ್ಪ ಸ್ವಾಮಿಯ ಪವಿತ್ರ ಆಭರಣಗಳನ್ನು ಗರುಡ ತೆಗೆದುಕೊಂಡು ಹೋಗುವುದೇ ಮಕರ ಜ್ಯೋತಿ ಅಂತಾರೆ. ದೇವಸ್ವಂ ಮಂಡಳಿಯೇ ದೀಪ ಬೆಳಗಿಸುತ್ತೆ. ದೇವಸ್ವಂ ಮಂಡಳಿ ಆಯುಕ್ತರ ಹೇಳಿಕೆ. ಇದೆಲ್ಲದರ ನಡುವೆ ತಿರುವಾಂಕೂರು ದೇವಸ್ವಂ ಮಂಡಳಿಯ ಆಯುಕ್ತ ನೀಡಿದ್ದ ಹೇಳಿಕೆಯೊಂದು ದೊಡ್ಡ ಸೆನ್ಸೇಷನ್ ಸೃಷ್ಟಿಸಿತ್ತು. ತಿರುವಾಂಕೂರು ದೇವಸ್ವಂ ಮಂಡಳಿಯೇ ಪೊನ್ನಂಬಲಮೇಡು ಬೆಟ್ಟದ ತುದಿಯಲ್ಲಿ ದೀಪ ಬೆಳಗಿಸುತ್ತದೆ ಎಂದು ಆಯುಕ್ತ ನಳಿನಾಕ್ಷಿ ನಾಯರ್ ಹೇಳಿಕೆ ನೀಡಿದರು. ಇವರ ಹೇಳಿಕೆಯಿಂದ ಈ ವಿವಾದಕ್ಕೆ ಮತ್ತಷ್ಟು ಉಪ್ಪು ಸುರಿದಂತಾಗಿತ್ತು. ಆದರೆ 2011ರ ಜನವರಿ 14ರಂದು ಮಕರ ಜ್ಯೋತಿ ವೀಕ್ಷಣೆಗೆ ನುಗ್ಗಿದ ಭಕ್ತರ ಕಾಲ್ತುಳಿತದಲ್ಲಿ 102 ಮಂದಿ ಸತ್ತ ನಂತರ ಈ ಮಕರ ಜ್ಯೋತಿಯ ಸತ್ಯಾಸತ್ಯತೆಯ ವಿವಾದ ಮತ್ತಷ್ಟು ತೀವ್ರಗೊಂಡಿತು. ಈ ಪ್ರಕರಣದ ಸ್ವಯಂ ಪ್ರೇರಿತ ವಿಚಾರಣೆ ಕೈಗೆತ್ತಿಕೊಂಡ ಕೇರಳ ಹೈಕೋರ್ಟ್ ಮಕರ ಜ್ಯೋತಿ ಕೃತಕವೇ ಅಥವಾ ಅಲ್ಲವೇ ಎಂದು ಸರ್ಕಾರ ಹಾಗೂ ತಿರುವಾಂಕೂರು ದೇವಸ್ವಂ ಮಂಡಳಿಯನ್ನು ಪ್ರಶ್ನಿಸಿತು. ಇದಕ್ಕೆ ಉತ್ತರ ನೀಡಿದ್ದ ಸರ್ಕಾರ ಮಕರ ಜ್ಯೋತಿ ಎನ್ನುವುದು ಲಕ್ಷಾಂತರ ಭಕ್ತರ ನಂಬಿಕೆಗೆ ಬಿಟ್ಟ ವಿಚಾರ. ಹೀಗಾಗಿ ಈ ವಿಚಾರದ ಸತ್ಯಾಸತ್ಯತೆ ತಿಳಿಯಲು ಯಾವುದೇ ತನಿಖೆ ನಡೆಸೋದಿಲ್ಲ ಎಂದು ಕೋರ್ಟ್ಗೆ ತಿಳಿಸಿತು. ಹೈಕೋರ್ಟ್ನಲ್ಲಿ ಬಯಲಾಯಿತು ಸತ್ಯ. ಅದು ಕೃತಕ ಜ್ಯೋತಿ. ಅರ್ಚಕರ ಕುಟುಂಬದಿಂದಲೇ ಹೇಳಿಕೆ. ಆದರೆ ತಿರುವಾಂಕೂರು ದೇವಸ್ವಂ ಮಂಡಳಿ ಮಾತ್ರ ಸತ್ಯ ಒಪ್ಪಿಕೊಳ್ಳಲೇಬೇಕಾಯಿತು. ದೇವಸ್ವಂ ಮಂಡಳಿ ಪರ ವಕೀಲರು ಮಕರ ಜ್ಯೋತಿ ಎನ್ನುವುದು ದಿವ್ಯವಾದ ಮಿನುಗುವ ನಕ್ಷತ್ರ, ಅದನ್ನೇ ದೇವರೆಂದು ನಂಬಲಾಗಿದೆ. ಆದರೆ ದೇವಸ್ವಂ ಮಂಡಳಿ ಮಾತ್ರ ಈ ಜ್ಯೋತಿಯನ್ನು ದೇವರ ಪ್ರತಿರೂಪ ಎಂದು ಪ್ರಚಾರ ಮಾಡಿಲ್ಲ ಎಂದು ಹೇಳಿದರು. ಇದನ್ನು ಸಮರ್ಥಿಸುವಂತೆ ಅಯ್ಯಪ್ಪ ದೇವಳದ ಅರ್ಚಕರ ಕುಟುಂಬದವರಾದ ರಾಹುಲ್ ಈಶ್ವರ್ ಅವರು ಮಕರ ಸಂಕ್ರಾಂತಿ ದಿನ ಕಾಣುವ ಬೆಳಕು ಕೃತಕವಾಗಿದ್ದು, ಸೂರ್ಯ ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುವ ಸಂಧಿಕಾಲದಲ್ಲಿ ಆಕಾಶದಲ್ಲಿ ಹೊಳೆಯುವ ನಕ್ಷತ್ರವೇ ನಿಜವಾದ ಮಕರ ಜ್ಯೋತಿ ಎಂದು ಸತ್ಯಾಂಶವನ್ನು ಬಿಚ್ಚಿಟ್ಟಿದ್ದರು. ಗವಿ ಗಂಗಾಧರ ದೇವಸ್ಥಾನದ ಶಿವಲಿಂಗವನ್ನು ಸ್ಪರ್ಶಿಸುವ ಸೂರ್ಯ ರಶ್ಮಿ ಪ್ರಕೃತಿ ಸಹಜ ವೈಜ್ಞಾನಿಕ ಕ್ರಿಯೆ. ಆದರೆ ಶಬರಿಮಲೆಯ ಮಕರ ಜ್ಯೋತಿ ಒಂದು ಮಾನವ ನಿರ್ಮಿತ ಜ್ಯೋತಿ. ಆದರೆ ಇವೆರಡನ್ನೂ ಮೀರಿದ್ದು ಮನುಷ್ಯನ ಅಂತರಂಗದ ಜ್ಯೋತಿ. ಅದರ ಬೆಳಕಲ್ಲಿ ಮನುಷ್ಯ ಉತ್ತಮ ಜೀವನ ನಡೆಸಬೇಕು ಅನ್ನೋದೇ ಈ ಎಲ್ಲ ಜ್ಯೋತಿಗಳ ಹಿಂದಿನ ತತ್ವ. ಇದುವೇ ಹೊತ್ತಿನ ಸುವರ್ಣ ಫೋಕಸ್. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾರೆ ಸುವರ್ಣ ನ್ಯೂಸ್.